ರಾಜಯೋಗ ಕೊನೆಯ ದಿವಸಗಳಿಂದ ಹಾಗೂ ಗೋಕಾಕ್ ಶ್ರೀ ಲಕ್ಷ್ಮೀದೇವಿಯ ಬೃಹತ್ ಜಾತ್ರೆ ಪ್ರಾರಂಭ ಆಗುವುದರಿಂದ ಅಷ್ಟರೊಳಗಾಗಿ ನಾವು ನಮ್ಮ ಭಗೀರಥ ಪೀಠದ ಶಾಖಾ ಪೀಠದ ಒಂದು ಅಡಿಗಲ ಸಮಾರಂಭವನ್ನು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಪ್ರಾರಂಭ ಮಾಡಬೇಕಂತೇಳಿ ಸ್ವಾಮೀಜಿಯವರು ನಮಗೆ ಆದೇಶ ಮಾಡಿದ್ರಿಂದ ನಾವು ತಕ್ಷಣ ತರಾತುರಿಯಲ್ಲಿ ಬಹಳಷ್ಟು ಜನರಿಗೆ ತಿಳಿಸ್ಲಿಕ್ಕೆ ಆಗದೇ ಇದ್ರೂ ಸಹಿತ ಮೊದಲ ಹಂತದಲ್ಲಿ ನಾವು ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಅಡಿಗಲ ಸಮಾರಂಭವನ್ನು ಭೂಮಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಪ್ರಾರಂಭ ಮಾಡಬೇಕು. ನಂತರ ಎಲ್ಲ ಜನರನ್ನು ಜಿಲ್ಲೆಯ ರಾಜ್ಯದ ಎಲ್ಲ ಸಮಸ್ತ ಬಾಂಧವರನ್ನು ಕರೆಸಿ ಮತ್ತೊಮ್ಮೆ ಭರ್ಜರಿಯಾಗಿ ಅದ್ಧೂರಿಯಾಗಿ ಈ ಒಂದು ಅಡಿಗಲ ಸಮಾರಂಭವನ್ನು ಮಾಡಲಿಕ್ಕೆ ನಿರ್ಣಯ ಮಾಡಿದ್ದೀವಿ. ಅದಕ್ಕೆ ಯಾರೂ ಅನ್ಯತಾ ಭಾವಿಸದೆ ಯಾರಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೋ ಅವರೆಲ್ಲರೂ ಬಂದು ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ನಾಳೆ ಮುಂಜಾನೆ 9 ಗಂಟೆಗೆ ಭಾಗವಹಿಸೋದ್ರ ಮುಖಾಂತರ ತಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಬೇಕು. ಆಮೇಲೆ ಈ ಗೋಕಾಕದ ಗುರುಪೀಠ ಉತ್ತರೋತ್ತರವಾಗಿ ಬೆಳೀಲಿ ಅಂಥೇಳಿ ತಾವೆಲ್ಲರೂ ಬೇಡಿಕೊಂಡು ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಗುರುಪೀಠ ತಕ್ಷಣ ಬೇಗನೆ ಆದಷ್ಟು ಸಮಯ ತೆಗೆದುಕೊಂಡು ಮುಗಿಸಿ ನಮ್ಮ ಸ್ವಾಮೀಜಿಯವರು ಈ ಭಾಗದಲ್ಲಿ ಹೆಚ್ಚಿಗೆ ಸಮಯವನ್ನು ವಿನಿಯೋಗ ಮಾಡೋದರ ಮುಖಾಂತರ ಈ ಉತ್ತರ ಕರ್ನಾಟಕದ ಭಾಗದ ಸಮಸ್ತ ಬಾಂಧವರಿಗೆ ಅನುಕೂಲ ಆಗಲಿ ಹಾಗೂ ಅವರ ದರ್ಶನ ಎಲ್ಲರಿಗೂ ಆಗಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಗೋಕಾಕದಲ್ಲಿ ಒಂದು ಶಾಖಾ ಗುರುಪೀಠವನ್ನು ನಾವಿವತ್ತು ಸ್ಥಾಪನೆ ಮಾಡಲಿಕ್ಕೆ ಅವರಲ್ಲಿ ಭಿನ್ನವಿಸ್ಕೊಂಡಿದ್ದೀವಿ. ಅವರು ಸಹಿತ ನಮ್ಮ ಒಂದು ಮನವಿಗೆ ಇವತ್ತು ಒಪ್ಪಿಕೊಂಡು ಅದಕ್ಕೆ ಸಮಯವನ್ನು ಕೊಡದೆ ನಾಳೆ ಅವರು ಬೆಳಗ್ಗೆ 9 ಗಂಟೆಗೆ 10 ಗಂಟೆ ಒಳಗಾಗಿ ಅಡಿಗಲ ಸಮಾರಂಭ ಅಂದರೆ ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಅವರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಆಶೀರ್ವಾದನ ಮಾಡ್ತಾ ಇದ್ದಾರೆ.